ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೆಂಗೆ ಓಡ್ಬೇಕು ಗೊತ್ತಾ ಈಗ ಮಂತಕ್ಕೆ ನೀನು? ಸರಿ ಬಾ. ರೆಡಿ ರೆಡಿ. ಮತ್ತು ಇನ್ನು ಯಾಕೆ ಬಂದೆ? ನಡಿ. ಮತ್ತು ಏನು ಬಿಡ್ಕೊಂಡು ಎಳಿತಾರೆ, ಅಲ್ಲಿ ಕೆಲಸ ಮಾಡೋಕೆ ಹೋಗ್ಬಿಡಲ್ಲ. ನಾನು ಬಾಯರ್ಸಿದ್ದೀನಿ ಅಂತ ಅಲ್ಲಿ ನೀರು ಬಿಡೋದನ್ನ ಬಿಟ್ಬಿಟ್ಟು ಓಡ್ಬಿಟ್ಟು ಬರ್ತೀನಿ. ಫ್ರೆಂಡ್ಸ್, ಹಾಗೇನೆ ಅವು ಬಡ್ಕೊಳ್ಳೋದಕ್ಕೆ ಬಾಯಸ್ತೈತೇನೋ ಅಂತ ನಾನು ಇಲ್ಲಿ ನೀರು ಬಿಡ್ತಾ ಇದ್ದಾಳು. ಮನೆ ಹತ್ರ ಹೋದರೆ ಅವರು ನೀರು ಕುಡಿಲೇ ಇಲ್ಲ, ಸುಮ್ಮನೆ ಬಡ್ಕೊಂಡು ಎಳಿತಾರೆ. ಹಾಗೇನೆ ಇಲ್ಲೇ ಬಿಟ್ಟೋಗಿದ್ದೆ. ನೀರು ಬರ್ತಾ ಇದ್ದೋ, ಕರೆಂಟ್ ಇತ್ತು. ನೋಡಿ, ನಾನು ಇಷ್ಟು ಸಸಿಗಳಿಗೆ ಬಿಡೋ ಅಷ್ಟರೊಳಗೆ ಎಷ್ಟು ಟೈಮ್ ಆಗುತ್ತೆ ಅಂತ ಗೊತ್ತಿಲ್ಲ. ಈ ಮಧ್ಯಾಹ್ನ ಕರೆಂಟಲ್ಲಂತೂ ಎಲ್ಲ ಆನ್ ಮಾಡಿರ್ತಾರೆ, ವೋಲ್ಟೇಜ್ ಸಾಲಲ್ಲ, ನೀರು ಬೇರೆ ಸಣ್ಣಕ್ಕೆ ಬರ್ತಾ ಇರುತ್ತೆ. ಇವಕ್ಕೆಲ್ಲ ಬಿಡೋದು ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ. ಫ್ರೆಂಡ್ಸ್, ಇವಾಗ ಟೈಮ್ ಎಷ್ಟಾಗಿದೆ ಅಂತ ಅಂದರೆ 3:30 ಆಗೈತೆ. ಬಿಸಿಲೇ ಇನ್ನೂ ಕಮ್ಮಿ ಆಗಿಲ್ಲ ಫ್ರೆಂಡ್ಸ್, 3:30 ಆದ್ರೂ. ಹಸುನ ತೊಗೊಂಬಂದು ನೆಳ್ಳಿ ಕಟ್ಟಿದ್ದೆ ಬಿಸಿಲು ಅಂತ ಅಂದ್ಬಿಟ್ಟು. ಇವಾಗ ಇನ್ನೊಂದಕ್ಕೆ ಮೇಯ ಕಟ್ಬಿಟ್ಟು ಬರಬೇಕು. ಪರವಾಗಿಲ್ಲ ಫ್ರೆಂಡ್ಸ್, ನಿನ್ನೆ ನಮ್ಮ ಮನೆಯವರು ಇಂಜೆಕ್ಷನ್ ಮಾಡಿದರು. ಸ್ವಲ್ಪ ಬಾಯಲ್ಲಿ ಸ್ವಲ್ಪ ನೊರೆಯೆಲ್ಲ ಕಮ್ಮಿ ಆಗಿದೆ, ಪರವಾಗಿಲ್ಲ ಇವಾಗ. ಆದರೆ ಮೇವು ಇನ್ನೂ ಸ್ವಲ್ಪ ಕಮ್ಮಿನೇ ಮೇಯ್ತೈತೆ, ಅದೇ ಒಂದು ಪ್ರಾಬ್ಲಮ್ಮು. ಅದೇ ಒಂದು ಜಾಸ್ತಿ ಮೇವನೇ ಮೇಯ್ತಾ ಇಲ್ಲ. ನೋಡಿ ನೀನು ನನ್ನ ಮೇಲೆ ಜೋಲ್ಸೋರ್ಸ್ಬಿಟ್ಟಿದ್ದೆ ಕಡೆ. ಈಗ ಆ ಕಡೆ ಬಿಸಿಲು ಅಂತ ಮನೆ ಹತ್ರನೇ ಕಟ್ಟು ಹುಲ್ಲಾಕಿದೆ. ಇವಾಗ ಸ್ವಲ್ಪ ಹೊತ್ತು ಬಾ ಆ ಕಡೆ ಕಟ್ಟಾಕ್ತೀನಿ ಮೇಲಿ ಅಂತ ಅಂದ್ಬಿಟ್ಟು. ಇಲ್ಲೋದ್ರೆ ದಾಳಿಂಬೆ ಹಣ್ಣಿನ ಗಿಡ ಕಿತ್ಕೊತಾಳೆ. ಬಾರವಾ. ಒಂದು ಕೈಲಿ ಫೋನ್ ಇಟ್ಕೊಂಡು ಒಂದು ಕೈಲಿ ಇವ್ರನ್ನ ಎಳ್ಕೊಂಡು ಹೋಗ್ಬೇಕಂದ್ರೆ ಅರ್ಸಂಟ. ಅದು ಈಗ ಹುಷಾರಿರ್ಲಿಕ್ಕೆ ಒಂದು ಸ್ವಲ್ಪ ಪರವಾಗಿಲ್ಲ. ಚೆನ್ನಾಗಿದ್ದಾಗ ಹೆಂಗೆ ಆಡ್ತಾಳೆ ಅಂದರೆ ಅಯ್ಯೋ ದೇವ, ನನ್ನನ್ನೇ ಬೀಳ್ಸಾಕ್ತಾಳೆ, ಹಂಗೆ ಆಡ್ತಾಳೆ. ಇಲ್ಲೆಲ್ಲರೂ ನೆಲ್ಲಿರತ್ತೆ ಕೇಳ್ಬಿಟ್ಟು ಹೋಗ್ತೀನಿ. ಇಲ್ಲೇ ಬಾ, ಕಲ್ಲಿಲ್ವಲ್ಲ ಇಲ್ಲಿ. ಇಲ್ಲೇ ಮೇಯ್ತಾ ಕಲ್ಲು ಹುಡ್ಕೊಂಬ. ಊಟ ಚಿಚ್ಚಕಲ್ಲಿ ಕಲ್ಲಿಲ್ಲ. ಅಲ್ಲೇ ಇರು, ಬರ್ಬೇಡ. ಅವಳು ನಾನು ಹಿಂಗೆ ಬರ್ತಾವಳೆ. ಕಲ್ಲು ಹುಡ್ಕೊಂಬರ್ತೀನಿ ಇರು.
ಇಲ್ಲೇ ಮೈ ನಿನ್ನ ಕೈಲ್ಲ ಇರಿ ಫ್ರೆಂಡ್ಸ್, ಊಟ ಹೋಗ್ಬಿಟ್ಟು ಸಿಗ್ತೀನಿ. ಸಾಂಬಾರೆಲ್ಲ ಫ್ರೆಂಡ್ಸ್ ನೈಟು ಇವಾಗ ಸಾಂಬಾರು ಮಾಡೋದಕ್ಕೆ ಏನಾದ್ರು ರೆಡಿ ಮಾಡ್ಕೋಬೇಕು ಫ್ರೆಂಡ್ಸ್. ಹಾಗೆಯೇ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಲೈಕ್ ಮಾಡಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಹಾಗೆ ಪ್ರತಿಯೊಬ್ಬರನ್ನು ವಿಡಿಯೋನ ಹೈಪ್ ಮಾಡಿ ಫ್ರೆಂಡ್ಸ್. ಅವ್ರನ್ನ ಮಾಡ್ಗಳು ಕೈಯಲ್ಲಿ ಏನೋ ತಾವಳೆ ಅಂತ ನೋಡ್ತಾವ್ರೆ. ಗೊಂಬೆ ನೋಡಿ, ನಾನು ಕಸ ಗುಡಿಸಿ ಎಲ್ಲ ಕ್ಲೀನ್ ಮಾಡಿ ಹೋಗಿದ್ದೀನಿ. ಎಲ್ಲ ಕಸ ಗುಡಿಸಿ ಸ್ನಾನಕ್ಕೆ ಹೋಗಿದ್ದೆ ನಾನು. ನೋಡಿ ನಮ್ಮ ಕೋಳಿಗಳೆಲ್ಲ ಬಂದು ನೋಡಿ ಬ್ಯಾಗ್ಲಲ್ಲಿ ಹೆಂಗೆ ಮಾಡಿದ್ದಾರೆ ಅಂತ. ಫುಲ್ಲು ಕತ್ಲೆ ಮನೆಯಲ್ಲಿ. ಫ್ರೆಂಡ್ಸ್, ಹಾಗೇನೆ ನೈಟ್ ಅಡುಗೆಗೆ ಸಬ್ಬಸಿಗೆ ಸೊಪ್ಪಿತ್ತು, ಅದನ್ನು ಇವಾಗ ಕ್ಲೀನ್ ಮಾಡ್ತಾ ಇದ್ದೀನಿ. ನಮ್ಮ ಗೊಂಬೆ ನೋಡಿ ಹೆಂಗೆ ಕುಂತಿದ್ದಾಳೆ ಅಂತ. ಗೊಂಬೆ ಹಾಯ್ ಮಾಡೆ ಎಲ್ರಿಗೂ, ಹಾಯ್ ಮಾಡೆ ಗೊಂಬೆ. ಬಿಡ್ತೀನಿ ಈಗ. ಫ್ರೆಂಡ್ಸ್, ಇದು ಸೊಪ್ಪು ತೊಗೊಂಬಂದು ಆಲ್ರೆಡಿ 4 ದಿನ ಏನೋ ಆಗಿತ್ತು. ಅಲ್ಲೇ ಕಲರೇ ಚೇಂಜ್ ಆಗಕ್ಕೆ ಬಂದುಬಿಟ್ಟಿತ್ತು, ಯೆಲ್ಲೋ ಕಲರ್ ಆಗೋದಕ್ಕೆ ಬಂದಿತ್ತು. ನಮ್ಮ ಹಸ್ಬೆಂಡು ನೋಡಿದರೆ ಬೈತಾರೆ. ಫ್ರಿಡ್ಜ್ ಒಳಗೆ ಹಾಗೇ ಇಟ್ಬಿಟ್ಟಿದೆ. ಅವರು ಸೊಪ್ಪುಗಳು ತೊಗೊಂಬಂದರೆ 1-2 ದಿನದಲ್ಲಿ ಖಾಲಿ ಮಾಡ್ಕೊ ಅಂತ ಹೇಳ್ತಾರೆ. ನಾನು ಬೇರೆ ಸಾಂಬಾರು ಮಾಡಿಕೊಂಡು ಇದನ್ನು ಹಂಗೆ ಇಟ್ಬಿಟ್ಟಿರ್ತೀನಿ. ಅದಕ್ಕೆ ಇವತ್ತು ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಸೋಸಿ ರೆಡಿ ಮಾಡ್ತಾ ಇದ್ದೀನಿ. ಈ ಯೆಲ್ಲೋ ಕಲರ್ ಆದರೆ ಟೇಸ್ಟು ಸ್ವಲ್ಪ ಚೇಂಜ್ ಆಗುತ್ತೆ ಸಬ್ಬಸಿಗೆ ಸೊಪ್ಪಿಂದು. ನನಗಂತೂ ಸಬ್ಬಸಿಗೆ ಸೊಪ್ಪಿಂದು ಫ್ಲೇವರ್ ಇರುತ್ತಲ್ಲ, ಅದು ಸ್ಮೆಲ್ ಅಂತೂ ನನಗೆ ತುಂಬಾ ಇಷ್ಟ ಫ್ರೆಂಡ್ಸ್. ಅದು ಕ್ಲೀನ್ ಮಾಡಬೇಕಾರಾಗಲಿ ಇಲ್ಲ, ಅದು ತುಂಬಾ ಘಮ ಬರ್ತಾ ಇರುತ್ತೆ ಸಾಂಬಾರಂತೂ. ನನಗಂತೂ ತುಂಬಾ ಇಷ್ಟ. ಕೆಲವರಿಗೆ ಆ ಸ್ಮೆಲ್ಲು ಇಷ್ಟ ಆಗಲ್ಲ, ನನಗಂತೂ ಸಖತ್ ಇಷ್ಟ. ಇದು ತೊಗರಿಬೇಳೆ ಜೊತೆ ಹಾಕಬೇಕು, ಅವರೇ ಬೇಳೆ ಇಲ್ಲ ತೊಗರಿಬೇಳೆ ಜೊತೆ ಹಾಕಬೇಕು, ಸಖತ್ತಾಗಿ ಬರುತ್ತೆ ಸಾಂಬಾರು. ಇವಾಗ ಸೊಪ್ಪೆಲ್ಲ ಸೋಸ್ಬಿಟ್ಟು ಸಾಂಬಾರು ಈಗಲೇ ರೆಡಿ ಮಾಡಿರ್ತೀನಿ ಫ್ರೆಂಡ್ಸ್. ಟೈಮ್ ಆಯ್ತಾ ಸಂಜೆ ಆಯ್ತಾ ಸಾಂಬಾರು ಮಾಡೋದಕ್ಕೆ ಸೋಂಬೇರಿಯಾಗಿ ಹೋಗ್ಬಿಡ್ತೀನಿ ನಾನು. ನೋಡಿ, ಅವತ್ತೇ ಕ್ಲೀನ್ ಮಾಡ್ದಿಲ್ದಿದ್ದಕ್ಕೆ ಸೊಪ್ಪ ನೋಡಿ 2 ಕಂತೆ ಸೊಪ್ಪಲ್ಲಿ ಇಷ್ಟು ವೇಸ್ಟ್. ನಮ್ಮ ಮಾಡಿಗೆ ಹಾಕ್ತೀನಿ, ಮಾಡ್ತೀನಿ ತಿಂತವ ಗೊತ್ತಿಲ್ಲ. ತಾಳ್ರಲ್ಲ ಸೊಪ್ತೀನಿ. ತಿಂತಾಳೆ. ನೋಡಿ, ಈ ಸಾಂಬಾರಿಗೆ ತೊಗರಿಬೇಳೆ ಹಾಕಿದರೆ ಸಖತ್ತಾಗಿರುತ್ತೆ. ನಾನೀಗ ತೊಗರಿಬೇಳೆನೇ ಹಾಕ್ಬಿಟ್ಟು ರೆಡಿ ಮಾಡ್ತೀನಿ ಸಾಂಬಾರು. ಇವಾಗ ಇದೆಲ್ಲ ತೊಳೆದ್ಬಿಟ್ಟು ತೊಗೊಂಬಿಟ್ಟು ಬರ್ತೀನಿ, ಎಲ್ಲ ಕಟ್ ಮಾಡ್ತೀನಿ ಫ್ರೆಂಡ್ಸ್. 4 ಗಂಟೆ ಆಗಕ್ಕೆ ಬಂದೈತೆ ಆಲ್ರೆಡಿ. ಫ್ರೆಂಡ್ಸ್, ಎಲ್ಲ ಕಟ್ ಮಾಡಿ ರೆಡಿ ಮಾಡಿದ್ದೀನಿ. ಸೊಪ್ಪೆಲ್ಲ ತೊಳೆದು ಇವಾಗ ಸಾಂಬಾರಿಗೆ ಕಾಳು ಎಲ್ಲ ಬೇಯೋಕ್ಕೆ ಅಂತ ಇಡೋಕ್ಕೆ ಅಂತ ಅಂದ್ಬಿಟ್ಟು ಸ್ವಲ್ಪ ಹಸಿ ಅವರೆಕಾಯಿ ಇತ್ತು, ಹಸಿ ಅವರೆಕಾಳು ಹಾಕಿದ್ದೀನಿ. ಮತ್ತು ತೊಗರಿಬೇಳೆ ಮತ್ತು ಕಟ್ ಮಾಡಿರೋವಂಥ ಸಬ್ಬಸಿಗೆ ಸೊಪ್ಪು ಹಾಕಿ ಇವಾಗ 1-2 ಚಿಕ್ಕ ಸೈಜವು 1-3 ಟೊಮೊಟೊ ತೊಗೊಂಡಿದ್ದೀನಿ. ಇವಾಗ ಸ್ವಲ್ಪ ಉಪ್ಪು ಹಾಕಿ 1 ವಿಸಲ್ ಕೂಗಿಸಿದ್ರೆ ರೆಡಿ ಆಯಿತು.
ಒಂದು ಸೈಡು ಕುಕ್ಕರ್ ವಿಸಲ್ ಆಯಿತು. ಮತ್ತು ಇವಾಗ ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿನ ಫ್ರೈ ಮಾಡ್ತಾ ಇದ್ದೀನಿ. ಈಗ ಫ್ರೈ ಮಾಡಿರೋ ಮಸಾಲೆ ಮತ್ತು ಜೀರಿಗೆ, ಮೆಣಸು ಮತ್ತು ಹುಣಸೆಹಣ್ಣು ಮತ್ತು ಬೇಯಿಸಿಟ್ಟಿರೋ ಟೊಮೆಟೊ ಹಣ್ಣು, ಕಾಳು ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿ ರುಬ್ಕೊಂಬಿಟ್ಟು ಬರ್ತೀನಿ. ಹಾಗೆಯೇ ಈ ಸೈಡ್ ಬಂದರೆ ಸೊಪ್ಪನ್ನ ಒಗ್ಗರಣೆ ಮಾಡೋಣ ಅಂತ ಅಂದ್ಬಿಟ್ಟು ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಕಟ್ ಮಾಡಿರೋದು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಸ್ವಲ್ಪ ರುಚಿಗೆ ಉಪ್ಪನ್ನ ಸೇರಿಸ್ಬಿಟ್ಟು ಇವಾಗ ಬೇಯಿಸ್ಕೊಂಡಿರೋ ಸೊಪ್ಪನ್ನ ಹಾಕಿ ಫ್ರೈ ಮಾಡ್ತೀನಿ ಫ್ರೆಂಡ್ಸ್. ಹಾಗೆಯೇ ಈ ಸೈಡು ಸಾಂಬಾರು ಮಾಡ್ತಾಯಿದ್ದೀನಿ. ಸಾಂಬಾರು ಸಹ ರೆಡಿ ಆಗ್ತಾ ಇದೆ ಫ್ರೆಂಡ್ಸ್. ಸಾಂಬಾರು ಬೇಯ್ತಾ ಇದೆ. ಏನಂತ ಅಂದರೆ ನಮ್ಮ ಹಸಿಗೆ ಇನ್ನೂ ತಿಂಡಿ ತಿನ್ನಿಸಿಲ್ಲ, ಎಲ್ಲ ಒಳಗಡೆ ಕಟ್ಟಾಕಿದ್ದೀನಿ. ಅದಕ್ಕೆ ತಿಂಡಿ ತಿನ್ನಿಸ್ಬೇಕು. ಬಕೆಟ ಬಿತ್ತಿ ಇವತ್ತೆಲ್ಲ ತಿಂತಾವಳೆ, ನೋಡೋಣ ಅಂತ ಅದಕ್ಕೆ ತಗೊಂಬಂದೆ. ತಿಂತಾ ಇದ್ದಾಳೆ ಫ್ರೆಂಡ್ಸ್. ಏನಂದರೆ ಸಾಂಬಾರು ರೆಡಿ ಆಯಿತು. ರೈಸು ಬೆಳಗ್ಗೆದಿದೆ. ಹಸ್ಬೆಂಡು ಎಲ್ಲೋ ಹೊರಗಡೆ ಊಟಕ್ಕೆ ಹೋಗೋ ಸಾಧ್ಯತೆ ಇದೆ. ನೋಡೋಣ, ಫೋನ್ ಮಾಡಿ ಕೇಳ್ತೀನಿ ಊಟಕ್ಕೆ ಬರ್ತಾರ ಅಂತ. ಊಟಕ್ಕೆ ಬರ್ತೀನಿ ಅಂತ ಅಂದರೆ ಮುದ್ದೆ ಮಾಡ್ತೀನಿ, ಇಲ್ಲಾಂದರೆ ರೈಸ್ ಇದೆಯಲ್ಲ ಅದನ್ನೇ ತಿನ್ಕೊಳ್ತೀನಿ ನಾನು. ತಿಂಡಿ ಎಲ್ಲ ತಿನ್ಸಾಯಿತು. ಇವಾಗ ಲಾಕ್ ಮಾಡಿದರೆ ಮತ್ತೆ ನಮ್ಮ ಯಜಮಾನ್ರು ಬಂದಾಗ ಅವ್ರು ಮತ್ತೆ ಇನ್ನೊಂದ್ಸಲಿ ತಿಂಡಿ ಕೊಡ್ತಾರೆ. ಓಕೆ, ಆವಾಗ ಮತ್ತೆ ಬಾಗಿಲು ಓಪನ್. ಗೊಂಬೆ ನಮ್ಮ ಸಿದ್ಧಿ ಹಂಗೆ ಕೂತ್ಕೊಳ್ತಾ ಇದ್ವಿ. ನಮ್ಮ ಕೋಳಿಗಳೆಲ್ಲ ಇನ್ನೂ ಹೊಲದೊಳಗೆ ಮೇಯ್ತಾ ಇದೆ. ಸಾಂಬಾರು ಘಮ ಹೆಂಗೆ ಬರ್ತಿದೆ ಅಂದರೆ ಫ್ರೆಂಡ್ಸ್, ಅಷ್ಟು ನನಗೇನು ಗೊತ್ತಿಲ್ಲ. ಈ ಸಬ್ಬಸಿಗೆ ಸೊಪ್ಪಿದೆಯಲ್ಲ ಅದು ಸ್ಮೆಲ್ ಕಂಡ್ರೆ ನನಗೆ ತುಂಬಾ ಇಷ್ಟ. ನೋಡಿ, ಸಾಂಬಾರು ಕುದೀತಾ ಇದೆ, ಘಮ್ಮ ಅಂತ ಇದೆ ಸಾಂಬಾರು. ನಾನು ಏನಂದರೆ ತೊಗರಿಬೇಳೆನೂ ಹಾಕಿದ್ದೀನಿ, ಮತ್ತು ಹಸಿ ಅವರೆಕಾಳಿತ್ತು ಹಸಿದು ಸ್ವಲ್ಪ, ಅದನ್ನು ಸಹ ಹಾಕಿದ್ದೀನಿ. ಸಾಂಬಾರು ಎರಡನ್ನೂ ಸಹ ಹಾಕಿದ್ದೀನಿ. ಕುದೀತಾ ಇದೆ, ಅದಕ್ಕೆ ಘಮ ಘಮ ಅಂತ ಇದೆ ಮನೆಯಲ್ಲೆಲ್ಲ ಸಾಂಬಾರು. ಬರಬಲ್ಲಿ ಸುಮ್ಮನೆ ಹೋಗು. ಬರವಲ್ಲಿ ಹೊಡೆಯೋಣ. ಮಾಡ್ಕೊಳ್ಬೇಡ, ಸುಮ್ಮನೆ ಹೋಗಲ್ಲಿ. ಫ್ರೆಂಡ್ಸ್, ನಾನು ಹೊಲ್ತಾ ಇರೋದಕ್ಕೆ ಕಾರಣ ಏನಂತ ಅಂದರೆ ಏನೋ ಗೊತ್ತಿಲ್ಲ ಫ್ರೆಂಡ್ಸ್. ಇವತ್ತು ಬೆಳಗ್ಗೆನೇ ಮೈಂಡ್ ಅಪ್ಸೆಟ್ ಆಗಿತ್ತು. ಏನೋ ಒಂಥರ ಕೋಪ ಮಾಡ್ಕೊಂಡಿದ್ದೆ ಇವತ್ತು. ಯಾಕೋ ಸುಮ್ಮನೆ ಅಳು ಬರ್ತಾ ಇತ್ತು. ಏನೋ ಗೊತ್ತಿಲ್ಲ, ಕೆಲವರು ಮಾತಾಡಿರೋ ಮಾತುಗಳನ್ನೆಲ್ಲ ಒಂದೊಂದ್ಸಲಿ ನೆನೆಸ್ಕೊಂಡಾಗ ಏನೋ ಒಂಥರ ಬೇಜಾರಾಗ್ತಾ ಇರುತ್ತೆ. ಅವ್ರು ಅಂದಿರೋ ಮಾತೆಲ್ಲ ಒಂದೊಂದ್ಸಲಿ ಮೈಂಡಿಗೆ ಹಾಕೊಂಡಾಗ ಅದನ್ನೇ ಹೇಳ್ಕೊಂಡು ಹಸ್ಬೆಂಡ್ ಜೊತೆ ಕುತ್ಕೊಂಡು ಇವತ್ತು ಜಗಳ ಮಾಡಿಕೊಂಡು ಹೊತ್ಕೊಂಡು ಕುಂತಿದ್ದೆ. ಬೆಳಗ್ಗೆನೇ ಇವತ್ತು ತಿಂಡಿ ಎಲ್ಲ ರೆಡಿ ಮಾಡಿಬಿಟ್ಟು, ಅದಕ್ಕೆ ಅವರು
ನೀನು ಯೂಟ್ಯೂಬರ್ ಆಗಿ ಈ ಥರ ಹಳದ, ನೀನು ಈ ಥರ ಕಣ್ಣೀರು ಹಾಕದ ಅಂತ ಅಂದ್ಬಿಟ್ಟು ರೇಗಿಸ್ತಾ ಇದ್ರು. ಏನೇ ನಾವು ಎಷ್ಟೇ ಕೆಲವ್ರು ಅಂದಿರೋ ಮಾತುಗಳು ಮನ್ಸಲ್ಲಿ ಇಟ್ಕೊಂಡಾಗ ಅದು ಒಂದೊಂದು ಟೈಮು ಅದು ಜ್ಞಾಪಕ ಮಾಡಿಕೊಂಡಾಗ ನಮಗೆ ಅದನ್ನು ಅಳು ಕಂಟ್ರೋಲ್ ಮಾಡೋಕ್ಕಾಗ್ತಾ ಇರಲ್ಲ. ಇವತ್ತು ಯಾಕೋ ನನಗೆ ಬೆಳಗ್ಗೆ ಹೊತ್ತು ಕೆಲವರು ಕೆಟ್ಟ ಜನಗಳು ಅಂದಿರೋ ಮಾತೆಲ್ಲ ಯಾಕೋ ಇವತ್ತು ಬೆಳಗ್ಗೆನೇ ಜ್ಞಾಪಕ ಬಂದುಬಿಟ್ಟು ಅದಕ್ಕೋಸ್ಕರ ಅಳ್ತಾ ಇದ್ದೆ ಫ್ರೆಂಡ್ಸ್, ಅಷ್ಟೇ ಫ್ರೆಂಡ್ಸ್. ಹಾಗೆಯೇ ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ಇಷ್ಟ ಲೈಕ್ ಮಾಡಿ, ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.